ಆಗಿನ ಕಾಲದಲ್ಲಿ ಇದನ್ನ ಸೈನಿಕರು ತಂಗೋದಾಣ ರೀತಿ ಬಳಸ್ಕೊಂತಿದ್ರು ಅನ್ಸುತ್ತೆ. ಈ ದಿನಗಳಲ್ಲಿ ಇಲ್ಲಿ ಬಂದ ವಿಸಿಟರ್ಸ್ ಏನಿದ್ರೆ ಅವರು ಊಟ ಅಡ್ಗೆ ಮಾಡ್ಕೊಳಕೋಸ್ಕರ ಬಳಸ್ಕೊಂಡಿದ್ದಾರೆ. ಒಳಲ್ಲಿ ನೋಡ್ಬೋದು ನೀವು ಯಾವ ರೀತಿ ಆಗಿನ ಕಾಲದಲ್ಲಿ ಕಟ್ಟಿರೋ ರೀತಿನೇ ಇದೆ, ಆದ್ರೆ ಒಳಗೆ ಒಂದ್ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ನೋಡ್ಬೋದು ಈ ರೀತಿ ಇದೆ. ಇಲ್ಲಿ ಅಡ್ಗೆ ಮಾಡ್ಕೊಂತಾರೆ ಅನ್ಸುತ್ತೆ, ನೋಡ್ಬೋದು. ಇಲ್ಲ ಸೌರಿ ಇದು ಒಲೆಗಳೆಲ್ಲ ಇದಾರೆ. ಈ ರೀತಿ ಬಂದ ನಂತರ ನೀವ್ ಹಿಂಗೇನು ಮಾಡಕ್ ಹೋಗ್ಬೇಡ್ರಿ, ದಯವಿಟ್ಟು ಚೆನ್ನಾಗಿ ಜಾಗ ಕಾಪಾಡ್ಕೊಳ್ಳಿ. ಆನಂತರ ಇಲ್ಲೊಂದಿದೆ ನೋಡಲ್ಲ, ಒಂದ್ ದೇವಸ್ಥಾನ ರೀತಿ ಕಾಣ್ತಿದೆ, ಶಿಖರ ಎಲ್ಲ ಇದೆ. ನೋಡೋಣ, ಸಾಧ್ಯ ಆ ಕಡೆ ಜಾಗ ಏನಾರು ಇದೆ ಸಾಧ್ಯವಾದ್ರೆ ಅಲ್ಲಿ ಗೋಬರಕ್ ಟ್ರೈ ಮಾಡ್ತೀವಿ. ನೋಡ್ಬೋದು, ಒಂದ್ ಏಕಶಿಲ ಒಂದೇ ಬಂಡೆ, ಅದು ದೊಡ್ಡದು ಅಲ್ಲಿ ಕಾಣಿಸ್ತಿರೋದು ನೋಡ್ರಿ. ಇಲ್ಲಿಂದ ಫುಲ್ ಯಾವ ರೀತಿ ಕಾಣುತ್ತೆ ವ್ಯೂ ಫುಲ್ ಗುಡ್ಡ ಬೆಟ್ಟ ಪ್ರದೇಶಗಳು. ಅಲ್ಲಲ್ಲೇ ಮನೆಗಳು ಕಾಣ್ತವೆ. ಬೆಳ್ಳಗೆ ಏನ್ ಕಾಣ್ತಿದಾವ ಮನೆಗಳು ನೋಡ್ರಿ, ಅಲ್ಲೊಂದ್ ಬೆಟ್ಟ ಕಾಣಿಸ್ತಿದೆ. ಹುಡುಗರೆಲ್ಲ ಹೋಗ್ತಾವ್ರೆ ಪಾಪ, ಬಹಳ ಶ್ರಮ ವಹಿಸಿ. ನೋಡ್ರಿ ಯಾವ ರೀತಿ ಕಾಣ್ತಿದೆ ಆ ಬಂಡೆ ಆಗ್ಲಿ ಪ್ರತಿಯೊಂದು. ನನ್ನ ಮಗ ಮನೆಗೆ ಬರ್ತಾನ ಬರಲ್ಲ ಕೇಳಮ್ಮಿ. ಮಾತ್ರ ಅಂದ್ಕೊಂಡಷ್ಟು ಸುಲಭ ಅಲ್ಲ, ನಿಜವಲ್ಲ. ಹೆವಿ ಶ್ರಮ ವಹಿಸ್ಬೇಕು. ಒಬ್ಬೊಬ್ರೆ ಅಂತ ಬರಕ್ ಹೋಗ್ಲೇಬೇಡ್ರಿ, ಗುಂಪಲ್ಲಿ ಬರ್ರಿ, ಫ್ರೆಂಡ್ಸ್ ಗಳ ಜೊತೆ ಬರ್ರಿ. ಒಬ್ಬೊಬ್ರೆ ಬಂದ್ರೆ ಹೆವಿ ಕಷ್ಟ ಆಗುತ್ತೆ. ನೀವು ಒತ್ತಕ್ ಹೋಗಿಲ್ಲ, ನೀವು ಬೆಟ್ಟ ನೋಡೇ ವಾಪಸ್ ಹೋಗ್ತೀರ. ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲಾ. ಒಬ್ಬೊಬ್ರೆ ಅಂತ ದಯವಿಟ್ಟು ಬರಕ್ ಹೋಗ್ಬೇಡ್ರಿ, ನೀಟಾಗಿ ದಾರಿ ಇಲ್ಲ. ಮತ್ತೆ ಇನ್ನೊಂದು ನೆಟ್ವರ್ಕ್ ಏನೋ ಸಿಗಲ್ಲ, ಟವರ್ ಏನೋ ಸಿಗಲ್ಲ, ಮತ್ತೆ ನೀರು ಏನೋ ಸಿಗಲ್ಲ. ಕೆಳಗಿಂದಲೇ ನೀವು ಕ್ಯಾರಿ ಮಾಡ್ಬೇಕಾಗತ್ತೆ. ಮೀಟರ್ಸ್ ಅಂತೆ ಅಲ್ಲೇ ಕಾಣ್ತಿದ್ಯಲ್ಲ, ಅದೇ ಪೀಕು. ಇಲ್ಲಿಂದ ಒಂದು 100 ಮೀಟರ್ಸ್ ಅಷ್ಟೇ. ಮೇಲಾದ್ಮೇಲೆ ಸಿಕ್ತಿವಿ. ಎಲ್ಲ ಹುಡುಗರು ಬಹಳ ಶ್ರಮ ವಹಿಸ್ತಿದ್ದಾರೆ. ಅದ್ ಮಾತ್ರ ಹೇಳ್ಕೊಳೋ ವಿಷಯನೇ. ಪಾಪ 2.5 ಗಂಟೆಯಿಂದ ಹತ್ತಿದ್ದಾರೆ. 3 ಗಂಟೆ ಆಯ್ತು. ಸುಸ್ತಾಯ್ತಾ ಇನ್ನೇನ್ ಬಂತು? ನಮಗೆಲ್ಲ ಗೊತ್ತಾಗೋಯ್ತು. ಇಟ್ಲ ಬೈಲಿ, ಸುಸ್ತಾಯ್ತಾ? ಇನ್ನೇನ್ ಬಂತು? ಕಂಡಿ ಕ್ಷಣ ನೋಡ್ಕೋಬೇಡ್ರಿ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನಾವು ಬರ್ಬೇಕು. ಅಲ್ಲೇ ಇದೆ ನೋಡ್ರಿ ಪೀಕು. ಅಲ್ಲೊಂದ್ ದೇವಸ್ಥಾನ ಇದೆ, ಇನ್ನ ಸ್ವಲ್ಪ ದೂರ ಇದೆ. ಎಲ್ಲ ಆಲ್ರೆಡಿ ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೋಡ್ಕೊಂಬಿಡಿ ಪೀಕ್ ಯಾವ ರೀತಿ ಇದೆ ಅಂತ. ನೆಕ್ಸ್ಟ್ ಲೆವೆಲ್ ಇದೆ. ಅಲ್ಲೊಂದು ಬೆಟ್ಟ ತರ ಕಂತೀನಿ ನೋಡಿ, ಏಕಶಿಲಾ ಬೆಟ್ಟ. ನಿಜವಲ್ಲ ಸಾಕಾಗೈತೆ ನೋಡಕ್ ಮಾತ್ರ. ನೋಡ್ಬೋದು, ಮೆಟ್ಲು ಮೇಲೆ ಹೂವಿನ ಚಿತ್ರ ಇದೆ. ಇಲ್ಲೊಂದು ಹೂವಿನ ಚಿತ್ರ ಇದೆ. ಇದು ನವರಂಗದ ತರ ಅದೇನ್ ಡಿಸೈನ್ ಇದೆ. ಇಲ್ಲೊಂದು ಗರುಡಗಂಬ ಇದೆ. ಗರುಡಗಂಬದಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಗಣೇಶ ವಿಗ್ರಹ ಇದೆ. ಬಿಸಿಲಲ್ಲಿ ಅಷ್ಟು ಸರಿಯಾಗಿ ಕಾಣಿಸ್ತಿಲ್ಲ, ಗಣೇಶ ವಿಗ್ರಹ ಇದೆ. ಇಲ್ಲೊಂದು ನೋಡ್ಬೋದು, ಬಂಡೆ ಮೇಲೆ ಒಂದು ಶಾಸನ ಇದೆ. ಇಲ್ಲ ಅಷ್ಟು ಸಹ ಮೊದ್ಲು ಶಿವನ್ ವಿಗ್ರಹ ಇತ್ತು ಅನ್ಸುತ್ತೆ. ಪಾಣಿ ಬಟ್ಲಿದೆ ಕೆಳಗೆ, ಅದೇನೋ ನಾಶ ಆಗಿರ್ಬೇಕು ಅನ್ಸುತ್ತೆ. ಅದಕ್ಕೋಸ್ಕರ ಇದನ್ನ ಕಾಣುತ್ತೆ, ನೋಡ್ಕೋಬಹುದು. ನೋಡಿ, ಇಲ್ಲೂ ಒಂದ್ ಶಾಸನ ಇದೆ. ಮಗ ಬಗ್ಗು ಮಗ, ಇಲ್ಲ ಅಷ್ಟೇ ಒಂದ್ ಶಾಸನ ಇದೆ. ಇಲ್ಲಿ ಹ್ಯಾಂಡ್ ರೈಟ್ ಇದೇನಿದೆ ಲಿಪಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಕಾಣಿಸ್ತಾ ಇರ್ಬೋದು ನಿಮಗೆ. ಈ ರೀತಿ ಇದೆ, ನೋಡ್ಕೋಬಹುದು. ಎಲ್ಲ ಮುಗಿಸಿ ಓಡೋಂತ ಟೈಮು. ಜಾಗ ಮಾತ್ರ ಸೂಪರ್ ಆಗಿದೆ. ನಾನಿಲ್ಲಿ ಮಾತಾಡ್ತಿದ್ರೆ ಇಲ್ಲಿಂದ ಒಬ್ಬೊಬ್ರು ಹಿಂಗ್ ನಗ್ತಾ ಇರ್ತಾರೆ, ಇಂಥವ್ರು ಬರ್ತಾ ಇರ್ತಾರೆ. ಅವ್ರಿಗೆ ತಲೆ ಕೆಡ್ಸ್ಕೊಂಡ್ ಹೋಗ್ಬಿಡ್ರಿ, ಸುಮ್ ಮಾತಾಡ್ತಾ ಇರಿ ನೀವು. A few moments later. ಮತ್ತೆ ಇಲ್ಲೊಂದ್ ಕೋಟೆ ಇದೆ. ಅಲ್ಲೊಂದ್ ಕಲ್ಯಾಣಿ ತರ ಏನೋ ಕಾಣಿಸ್ತಾ ಇದೆ. ಏನ್ ಮಚ್ಚ ಅದು? ಕಲ್ಯಾಣಿ ತರ ಕಾಣಿಸ್ತಾ ಇದೆ. ನೋಡ್, ಅಲ್ಲೂ ಎಲ್ಲ ಕೋಟೆ, ಅಲ್ಲೆಲ್ಲ ಕಾಣಿಸ್ತಿದೆಲ್ಲ, ಅದೆಲ್ಲ ಕೋಟೆ. ಹಾ, ಕುಡಿಯೋ ನೀರು ಇಲ್ಲಿಂದಲೇ ವ್ಯವಸ್ಥೆ ಇತ್ತು ಅನ್ಸುತ್ತೆ ಆಗಿನ ಕಾಲದಲ್ಲಿ. ನೋಡಿ, ಇಲ್ಲಿ ಇಟ್ಕೆ ಇಟ್ಕೆ ಈಗಿನ ಕಾಲದಲ್ಲಿ ಕಟ್ಟಿರೋದ ಇಲ್ಲ ಅವಾಗೇ ಕಟ್ಟಿರೋದ? ಇದನ್ನ ಇಟ್ಕೆದ ಸೇರ್ ಮಣ್ಣು ಅಂತಾರಲ್ಲ. ಈ ರೀತಿಯಾಗಿದೆ. ಇದೊಂದು ಆಗ್ಲೇ ಹೋಗಿದ್ವಲ್ಲ, ಅದ್ ನೋಡ್ರಿ ಅಲ್ಲಿ ಕಾಣ್ತಾ ಇದೆ. ಆ ಪೀಕಲ್ ಹೋಯ್ದು. ಇದಕ್ಕೆಲ್ಲ ಒಂದ್ ರೀತಿ ಸಿಮೆಂಟ್ ತರ ಬಳಸಿದ್ರೆ, ಅದು ಏನು ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಇದು ಏನೇನೋ ಕಂಬಗಳಿದಾವೆ. ಇಲ್ಲೊಂದು ದೇವಸ್ಥಾನ ರೀತಿ ಕಾಣಿಸ್ತಾ ಇದೆ. ದೇವಸ್ಥಾನನೇ ಇದು. ಒಂದು ದೇವಸ್ಥಾನಗಳಿದಾವೆ.
ಎರಡು ದ್ವಾರಪಾಲಕರು ಇಲ್ಲೊಂದು ಅಲ್ಲೊಂದು. ಇದೇನು ಸುರಂಗ ತರ ಕಾಣಿಸ್ತಿದೆ, ಸುರಂಗ ಅಲ್ಲ ಅನ್ಸುತ್ತೆ. ಇತ್ತೀಚಿನ ದಿನ ಕರಡಿ ಏನಾರು ಮಲ್ಕೊಳೋ ಜಾಗ ಅನ್ಸುತ್ತೆ. ನೋಡ್ರಿ ಇಲ್ಲೊಂದ್ ಶಾಸನ ಇದೆ, ಇಲ್ಲೊಂದ್ ಮಲಗಿಸಿದ ಶಾಸನನ. ಶಾಸನ ನಿಲ್ಸಿದ್ದು ಅನ್ಸುತ್ತೆ, ಇತ್ತೀಚಿನ ದಿನ ಬಿದ್ದಿತ್ತು ಅನ್ಸುತ್ತೆ. ಇಲ್ಲಿ ಶಾಸನ ಇತ್ತು ಅನ್ಸುತ್ತೆ, ಇದನ್ನೇನೋ ತೆಗ್ದಿರ್ಬೋದು. ಇಲ್ಲ ಕರಡಿ ಮಲ್ಕೊಳೋ ಸ್ಥಳ ಇರ್ಬೋದು ಅದು. ಒಳಗಡೆ ಹೋಗು. ನೋಡ್ರಿ ಒಳಗಡೆ ಈ ರೀತಿ ಕಾಣುತ್ತೆ. ಇತ್ತೀಚಿನ ದಿನದಲ್ಲಿ ಬಂದವರೆಲ್ಲ ಹಿಂಗೆಲ್ಲ ಬರ್ದು ಹಾಳು ಮಾಡವ್ರೆ. ನೀವು ಬಂದಾಗ ಹಂಗ್ ಮಾಡಕ್ ಹೋಗ್ಬಿಡ್ರಿ. ನೋಡ್ರಿ ಇಲ್ಲಿ ಮೇಲೆ ಯಾವ ರೀತಿ ಇದೆ, ನವರಂಗದ ತರ ಇದೆ. ಆಗ್ಲೇ ತೋರ್ಸಿದ್ನಲ್ಲ ಹೂವಿನ ಡಿಸೈನ್, ನೋಡ್ರಿ ಇಲ್ಲೇ ಇದೆ. ಇಲ್ಲೊಂದಿದೆ ನೋಡಿ, ಇಲ್ಲೊಂದ್ ಬಸವಣ್ಣ ತರ ಕಾಣಿಸ್ತಿದೆ ನೋಡಿ. ಅಲ್ಲೊಂದ್ ಶಿವಲಿಂಗ ಇದೆ, ಒಳಗೆ ಕಾಣಿಸ್ತಿರ್ಬೋದು. ಇಲ್ಲೊಂದ್ ಯಾವ ಕೊಠಡಿಗಳ ರೀತಿ ಇದಾವೆ. ಇಲ್ಲಿ ಸೈನಿಕರು ಇದ್ದಂತ ಸ್ಥಳ ಅನ್ಸುತ್ತೆ ಇವೆರಡು. ಮತ್ತೆ ಈ ಕಡೆಯಿಂದ ಒಂದೇನೋ ಕಲ್ಯಾಣಿ ತರ ಇದೆ, ಇಲ್ಲಿಂದ ನೀರ್ ಬಳಸ್ಕೊಂತಿರೋ ಅಂತ ಅನ್ಸುತ್ತೆ. ಇಲ್ಲಿಂದ ಒಂದು ಒಳಕೊಂಡ್ ಎಂಟ್ರಿ ಇದೆ ಕೋಟೆ ತರ. ಇಲ್ಲೂ ಅಷ್ಟೇ ಏನೋ ಸೈನಿಕರು ಇರುವಂತ ಸ್ಥಳ ಅನ್ಸುತ್ತೆ ಇದನ್ನ. ಇಲ್ಲೂ ಒಂದ್ ಕೋಟೆ ರೀತಿ ಕಾಣ್ತಾ ಇದೆ. ಅಲ್ಲಿ ಮೇಲಿಂದ ನೋಡಿದಾಗ ಪೂರ್ತಿ ಯಾವ ರೀತಿ ಇದೆ ಅಂತಂದ್ರೆ ಪೂರ್ತಿ ಚೌಕಾಕಾರದಲ್ಲಿ ಕಾಣುತ್ತೆ ಇದು. ಇಲ್ಲಿಂದ ನೋಡ್ರಿ ನಂಗೆ ಕಾಣಲ್ಲ, ಅಲ್ಲಿ ಹೋಗಕ್ಕೆಲ್ಲ ಜಾಗ ಇಲ್ಲ. ಇದ್ ನೋಡ್ಬೋದು ಯಾವ ರೀತಿ ಇದೆ ಅಂತ. ಮತ್ತೆ ಇಲ್ಲಿ ಪಿರಂಗಿಗಳು ಇದಾವೆ ಅಂತ ಹೇಳಿದಾರೆ, ಅದನ್ನ ನೋಡಕ್ಕೋಸ್ಕರನೇ ಹೋಗ್ತಿರೋದು. 2 ಪಿರಂಗಿಗಳು ಇದಾವೆ ಅಂತ ಹೇಳಿದ್ರು ನಮ್ ಸರ್ ಪಾಠ ಮಾಡ್ಬೇಕಾದ್ರೆ, ಅದನ್ನೇ ನೋಡಕ್ ಹೋಗ್ತಾ ಇದೀವಿ. ಇಲ್ಲೂ ಅಷ್ಟೇ ಮೊದ್ಲಿನ ಕೋಟೆ ರೀತಿ ಇತ್ತು ಅನ್ಸುತ್ತೆ, ಈಗೆಲ್ಲ ಬಿದ್ದು ಹಾಳಾಗಿದೆ. ನೋಡ್ಕೋಬಹುದು, ಇಲ್ಲೆಲ್ಲ ಮಣ್ಣಿಂದ ಕಟ್ಟಿರೋದೆ ಪೂರ್ತಿ ಕಲ್ ಜೋಡಿಸಿ. ಇಲ್ಲೊಂದ್ ಯಾವ ರೀತಿ ಕೊಠಡಿ ರೀತಿ ಇದೆ, ಇಲ್ಲೂ ಒಂದ್ ಕೊಠಡಿ ರೀತಿ ಇದೆ. ಅಲ್ಲೇ ಪಿರಂಗಿ ಇರೋ ಸ್ಥಳ ಅದೇ ನೋಡ್ಬೋದು. ಒಂದೇ ಪಿರಂಗಿ ಇರೋದು ಮತ್ತೆ ಇಲ್ಲೊಂದ್ ಪಿರಂಗಿ ಇದೆ, 2 ಪಿರಂಗಿ ಇದೆ ಅಂತ ಹೇಳಿದ್ರು. ಒಂದ್ ಕಾಣಿಸ್ತಿದೆ, ಇನ್ನೊಂದು ಸರ್ಚ್ ಮಾಡ್ತಿದ್ದ ನಮ್ ಫ್ರೆಂಡ್. ಒಂದ್ ಈಗೇನ್ ಇಷ್ಟೊಂದ್ ಬಾಧೆಗಳು ಬೆಳ್ಕೊಂಡಿತ್ತಲ್ಲ ಅದ್ರೊಳಗೆಲ್ಲ ಮುಚ್ಚೋಗಿದೆ. 1 ಪಿರಂಗಿ ಮಾತ್ರ ಕಾಣಿಸ್ತಾ ಇದೆ ಇಲ್ಲಿವರೆಗೂ, ಇನ್ನೊಂದ್ ಕಾಣಿಸ್ತಾ ಇಲ್ಲ. ಇವರು ಮುಂಚೆನೆ ಬಂದಿದ್ರು ನಮ್ ಫ್ರೆಂಡ್, ಅವರೆಲ್ಲ ಹೇಳ್ತಿದ್ರು 2 ಪಿರಂಗಿ ಇತ್ತು ಅಂತ. ಈಗ ಜಾಸ್ತಿ ಬಾಧೆ ಹುಲ್ಗಳು ಬೆಳ್ಕೊಂಡು ಕಾಣಿಸ್ತಾ ಇಲ್ಲ. ಹುಡುಕ್ತಾ ಇದಾರೆ ಹುಡುಗರು ಅದನ್ನೇ. ನೋಡ್ಬೋದು ಕೋಟೆ ಗೋಡೆ ಇಲ್ಲಿಗನೆ ಇತ್ತು ಅಂತ ಕಾಣಿಸುತ್ತೆ ನಿಮಗೆ ಬಾರ್ಡ್ರು. ನೋಡ್ರಿ ಸುತ್ತ ಓಡಾಡಕ್ ಜಾಗ ಐತೆ ಸುತ್ತ. ನಮ್ ಕಡೆಯಲ್ಲಿ ಒಂದ್ ಗಾದೆ ಐತೆ, ಅಜ್ಜಿಗರು ಚಿಂತೆ ಆದ್ರೆ ಮಗ್ಳಿಗೆ ಅದೇನೋ ಚಿಂತೆ ಅಂತೆ. ಹಂಗೆ ಈ ಕೋಟ್ ನನ್ ಮಕ್ಳು ಈ ಸಮಾಜದ ಸದ್ಬಳಕೆ ಮಾಡ್ತಿರೋತಾರ. ನೋಡ್ಬೋದು ಇಲ್ಲಿ ಎಂತ ಇದನ್ ಮಾಡ್ತಾ ಇದಾರೆ, ಏನಂತಾರೆ ಮಚಾರನ್ನ. ನೋಡ್ಬೋದು ಇಲ್ಲಿ ಯಾವ ರೀತಿ ಇದೆ ಅಂತ. ಹೋಗಕ್ಕೆ ಜಾಗಿಲ್ಲ, ಇಷ್ಟೇ ಅಷ್ಟಿದೆ. ಪೂರ್ತಿ ಎಲ್ಲ ಮೆಣೆ ಬರ್ಕೊಂಡ್ಬಿಟ್ಟಿದೆ. ನೋಡಿ ಇದು ಇಡ್ಕೆ ಇದಲ್ಲ, ಇದು ಆವಾಗಿನ ಕಾಲದಾಗ್ಲಿ ಇಡ್ಕೆ ಬಳಸ್ತಿದ್ರ. ಇಡ್ಕೆ ನೋಡ್ಬೋದು ಇಲ್ಲಿ ಮಣ್ಣಿಂದಲೇ ಮಾಡಿರೋಂಥದ್ದು. ಸುಟ್ಟು ಇಡ್ಕೆ ತರನೇ ಕಾಣುತ್ತಲ್ವಾ. ಈಗಲೇ ಆಗ್ಲೇ ನೋಡಿದ್ರೆ ಶಿಖರ ನೋಡ್ರಿ ಇಲ್ಲಿ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಹೋಗ್ತಾ ಇದೀರ. ಆಲ್ರೆಡಿ 90% ನಮ್ಗೆ ಏನ್ ಕೊಟ್ಟಿದ್ರು ವರ್ಕ್, ಫೀಲ್ಡ್ ವರ್ಕ್ ಮುಗ್ದಿದೆ. ಇನ್ ಕೆಳಗೆ ಇಳಿದು ಬಿಟ್ರೆ ಮುಗೀತು ನಮ್ ಡೆಸ್ಟಿನಿ. ನಿಡ್ಗಲ್ ಕೋಟೆ ಮಾತ್ರ ಚೆನ್ನಾಗಿತ್ತು, ಬಂದ್ ನೋಡುವಂತ ಪ್ಲೇಸ್. ನೀವು ಯಾರೋ ನಿಮ್ ಫ್ರೆಂಡ್ ಜೊತೆ ಬರ್ಬೇಕು ಅಂತ ಅಂದ್ರೆ ಬನ್ನಿ, ಇನ್ನು ಬೇಗನೆ ಬನ್ನಿ. ಜಾಸ್ತಿ ಮಾತ್ರ ಮೇಲಂತ ಇರಕೋಬಿಡ್ರಿ, ಕರಡಿಗಳಿದಾವಂತೆ. ಅದು ಜಾಸ್ತಿ 4 ಗಂಟೆ ಒಳಗೆ ನೀವು ಇಳಿದು ಬಿಡ್ಬೇಕು. ಈಗ ಆಲ್ರೆಡಿ ಟೈಮ್ ಎಷ್ಟಾಗಿದೆ, 4:20 ಟೈಮ್ ನಮಗೆ. ಈಗ 5 ಗಂಟೆ ಒಳಗೆ ಇಳಿದು ಬಿಡ್ಬೇಕು, ಇಲ್ಲಾಂದ್ರೆ ಬಹಳ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು ಗ್ರೂಪ್ ಅಲ್ಲಿ ಬರ್ರಿ, ಸಿಂಗಲ್ ಆಗಂತೂ ಬರಕ್ ಹೋಗ್ಬೇಡ್ರಿ ಅವರೇ ಕಾರಣಕ್ಕೂ. ಪೂರ್ತಿ ಮುಗೀತು, ಇನ್ನೊಂದ್ ಸ್ವಲ್ಪ ಜನ ಇಳಿಯೋರಿದ್ದಾರೆ, ಸ್ವಲ್ಪ ಜನ ಇಳಿದೆಲ್ಲ ಹೋಗ್ತಾ ಇದಾರೆ. ನಾವ್ ಇಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ದು. ಪೂರ್ತಿ ಮುಗ್ದಿದೆ. ಆ ದೇವಸ್ಥಾನ ಫಸ್ಟ್ಗೆ ತೋರಿಸಿದ, ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲರೂ ಕುತ್ಕೊಂಡ್ರೆ ಮುಗೀತು ನಮ್ ಡೆಸ್ಟಿನಿ. ಅಲ್ಲಿ ಹೋಗಿ ಎಲ್ಲ ವೇಟ್ ಮಾಡ್ತೀವಿ, ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗ್ತೀವಿ. ಅಲ್ಲಿದ್ವಿ, ಈಗ ಇಲ್ಲಿದ್ದೀವಿ. ಇಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ದು, ಇದೇ ಪ್ಲೇಸಿಂದ. ಪೂರ್ತಿ ಮುಗ್ದಿದೆ. ಇಲ್ಲೆಲ್ಲ ಹೋಗ್ತಾ ಇದಾರೆ ಒಬ್ರಿಂದ ಒಬ್ರು. ಇವತ್ತೇನು ಅನ್ಕೊಂಬಂದಿದ್ದು ಅದು ಆಗಿದೆ. ನೋಡ್ದಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲ್ಲ ಅಂದ್ರೆ ಇನ್ನೊಂದ್ಸಲಿ ನೋಡಿ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.